ಹಾಯ್, ಗುಡ್ ಮಾರ್ನಿಂಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಆಯಿತಾ? ನಂದು ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ಓಕೆ. ಸೊ ನಾನು ಇವತ್ತು ಏನು ಹೇಳಬೇಕು ಅಂತ ಅನ್ನಿಸ್ತಿದೆ ಅಂದರೆ, ತುಂಬ ಜನ ಹೇಳ್ತಾರೆ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿರೋದ್ರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ನಿಮ್ಮ ಇಮೋಷನ್ಸ್ನ ಪಾಸಿಟಿವ್ ಆಗಿಡಿ, ನಿಮ್ಮ ಥಿಂಕಿಂಗ್, ನಿಮ್ಮ ಥಾಟ್ ಪ್ರೊಸೆಸ್ನ ಪಾಸಿಟಿವ್ ಆಗಿಡಿ, ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕಿ ಅಂತ. ಬಟ್ ಅದಷ್ಟು ಈಸಿನಾ? ಖಂಡಿತ ಇಲ್ಲ. ಅದು ಈಸಿ ಅಲ್ಲ. ಬಟ್ ಒಂದೊಂದು ಹನಿ ಕುಡಿದ್ರೇ ಅಲ್ವಾ ಹಳ್ಳ ಆಗೋದು. ಸೊ ಆ ಥರ ಸಣ್ಣ ಪುಟ್ಟ ಪಾಸಿಟಿವಿಟಿನ ನಮ್ಮ ಬದುಕಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಗ್ರ್ಯಾಜುವಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವೇ ನೋಡೋಕ್ಕೆ ಶುರು ಮಾಡ್ತೀರಾ ಮಿರಾಕಲ್ಸ್ನ ಲೈಫಲ್ಲಿ. ಫಸ್ಟು ಸಣ್ಣದರಿಂದ ಸ್ಟಾರ್ಟ್ ಮಾಡಿ. ಸಣ್ಣದರಿಂದ ಅಂದರೆ ಗ್ರ್ಯಾಟಿಟ್ಯೂಡ್ ಸ್ಟಾರ್ಟ್ ಮಾಡೋ ಮೇನ್ ರೀಸನ್ನೇ ಅದು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಗ್ರ್ಯಾಟಿಟ್ಯೂಡ್, ಆಯಿತಾ. ಇವಾಗ ಗ್ರ್ಯಾಜುವಲಿ ಇನ್ನೂ ಒಂದಷ್ಟು ಮೆಥಡ್ಸ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಇನ್ ವೇರ್ ಐ ಫೀಲ್ ಲೈಕ್, ಆಯಿತಾ, ನನಗೆ ಇನ್ಕ್ಲೂಡ್ ಮಾಡ್ಕೊಬೇಕು ಅನ್ನಿಸ್ದಾಗ ಮಾಡ್ಕೋತಿದ್ದೀನಿ. ನಾನು ನೋಡ್ತಾ ಇರೋ ಡಿಫ್ರೆನ್ಸ್ ಏನಂದರೆ, ಲಿಟ್ಲ್ ಬೈ ಲಿಟ್ಲ್ ನಿಮ್ಮ ಲೈಫಲ್ಲಿ ನೀವು ಮಿರಾಕಲ್ಸ್ನ ನೋಡ್ತೀರ. ಆಗ ನಿಮಗೆ ಇನ್ನೂ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಆಗಿರೋದ್ರಿಂದ ಏನು ಲಾಭ ಅಂತ. ಹಾಗಂತ ಯಾವಾಗಲೂ ಫುಲ್ ಡೇ ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀವ? ಇಲ್ಲ, ಆಗಾಗ ನೆಗೆಟಿವ್ ಥಾಟ್ಸ್ ಬರೋದು ಸಹಜ. ಬಟ್ ಅದನ್ನು ಎಷ್ಟು ಬೇಗ ರೆಕಗ್ನೈಸ್ ಮಾಡಿ ಯು ವಿಲ್ ಗೋ ಬ್ಯಾಕ್ ಟು ದಟ್ ಪಾಸಿಟಿವಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕಲಿ ಏನಪ್ಪ ಎಲ್ಲರೂ ಹೇಳೋದಂದರೆ, ಯು ಹ್ಯಾವ್ ಟು ಲಿವ್ ಇನ್ ಎನ್ ಇಮ್ಯಾಜಿನೇಷನ್. ನೀವು ಇಮ್ಯಾಜಿನೇಷನಲ್ಲಿ ಬದುಕಬೇಕು. ನಿಮ್ಮ ಫ್ಯೂಚರ್ ಲೈಫ್ ಹೇಗಿರಬೇಕು ಅಂತ ನೀವು ಆಸೆ ಪಡ್ತೀರಲ್ಲ, ಆ ಆಸೆ ಥರ ನೀವು ಬದುಕಬೇಕು. ಅಂದರೆ ಮನಸ್ಸಲ್ಲಿ ನೀವು ಆಲ್ರೆಡಿ ಫೀಲ್ ಮಾಡ್ಕೋಬೇಕು, ಯು ಆರ್ ಆಲ್ರೆಡಿ ದೇರ್ ಇನ್ ದಟ್ ಫ್ಯೂಚರ್ ಲೈಫ್ ಅಂತ. ಸೊ ಆ ಥರ ಅಂದ್ಕೊಂಡು ಬದುಕಿದ್ರೆ ಅದು ಆಟೋಮೆಟಿಕಾಗಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸ್ಟಾರ್ಟ್ ಮಾಡಿ ಪಾಸಿಟಿವಿಟಿ ಆಗಿರೋದನ್ನು. ಯಾವುದರಿಂದ ಸಾಧ್ಯ ಆಗುತ್ತೋ ಅದರಿಂದ. ಗ್ರ್ಯಾಟಿಟ್ಯೂಡಿಂದನೇ ಸ್ಟಾರ್ಟ್ ಮಾಡಿ, ಥ್ಯಾಂಕ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ನಿಮ್ಮ ಲೈಫಲ್ಲಿ ಏನು ಆಗ್ತಾಯಿದೆ, ಒಳ್ಳೇದು ಏನಾಗ್ತಾಯಿದೆ ಅನ್ನೋದನ್ನು ರೆಕಗ್ನೈಸ್ ಮಾಡಿ. ಫಸ್ಟು ರೆಕಗ್ನೈಸ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ನೆಗೆಟಿವಿಟಿ ಕಡೆನೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನು ಒಳ್ಳೇದಾಗ್ತಾಯಿದೆ ಅದನ್ನು ಹುಡುಕಿ ಫಸ್ಟ್. ಒಂದಾದ್ಮೇಲೆ ಒಂದು ಹುಡ್ಕೋಕ್ಕೆ ಶುರು ಮಾಡಿ. ಸೊ ನಿಮಗೆ ಅದು ಓಷನ್ನೇ ಸಿಗುತ್ತೆ. ಓಕೆ, ಹ್ಯಾವ್ ಅ ಗುಡ್ ಡೇ. ಬಾಯ್.